ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ನೀವು ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ತಿದ್ದೀರಾ ಅಂದರೆ ಅದು ಡಿಮ್ಯಾಟ್ ಅಕೌಂಟ್ನ ಮೂಲಕ ಆಗಿರ್ಬೋದು ಅಥವಾ ಮ್ಯೂಚುವಲ್ ಫಂಡ್ಗಳ ಮೂಲಕ ಆಗಿರ್ಬೋದು. ನಿಮ್ಮ ಅಕೌಂಟ್ಗೆ ನೀವು ಡಿಸೆಂಬರ್ 31ರ ಒಳಗಾಗಿ ನಾಮಿನಿಯನ್ನು ಆ್ಯಡ್ ಮಾಡಬೇಕಾಗುತ್ತೆ. ನಾಮಿನಿಯನ್ನು ಆ್ಯಡ್ ಮಾಡೋದಕ್ಕೆ ಮಾರ್ಚ್ 2023 ಡೆಡ್ಲೈನ್ ಆಗಿತ್ತು. ಆ ಒಂದು ಡೆಡ್ಲೈನ್ ಎಕ್ಸ್ಟೆಂಡ್ ಆಗಿ ಸೆಪ್ಟೆಂಬರ್ 30ರ ಡೆಡ್ಲೈನ್ ಸಿಕ್ಕಿತ್ತು. ಸೊ ಸೆಪ್ಟೆಂಬರ್ 30ರವರೆಗೂ ಕೂಡ ಭಾಳಷ್ಟು ಜನ ನಾಮಿನೀಸನ್ನು ಆ್ಯಡ್ ಮಾಡಿರಲಿಲ್ಲ. ಅದಾದಮೇಲೆ ಈ ಒಂದು ಡೇಟ್ ಎಕ್ಸ್ಟೆಂಡ್ ಆಗಿ ಡಿಸೆಂಬರ್ 31ರ ಡೆಡ್ಲೈನ್ ಈಗ ನೋಡೋದಕ್ಕೆ ಸಿಗ್ತದೆ. ಈ ಒಂದು ಡೆಡ್ಲೈನ್ ಕೂಡ ಎಕ್ಸ್ಟೆಂಡ್ ಆಗುವಂಥ ಚಾನ್ಸಸ್ಗಳು ಇರ್ಬೋದು. ಬಟ್ ಸ್ಟಿಲ್ ಆ ಒಂದು ಎಕ್ಸ್ಟೆನ್ಷನ್ಗೆ ನಾವು ವೆಯ್ಟ್ ಮಾಡ್ದೇನೆ ನಾಮಿನೀಸನ್ನು ಆ್ಯಡ್ ಮಾಡ್ಕೋಬೋದಾಗುತ್ತೆ. ನಾವು ಸ್ಟಾಕ್ ಮಾರ್ಕೆಟ್ನಲ್ಲಿ ಬಹಳಷ್ಟು ಇನ್ವೆಸ್ಟ್ಮೆಂಟನ್ನು ಮಾಡಿರ್ತೀವಿ. ಆ ಒಂದು ಅಕೌಂಟ್ಗೆ ನಾಮಿನಿ ಇಲ್ಲ ಅಂದರೆ ಅದೊಂದು ಅನ್ಸೇಫ್ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಅದರ ಬದಲು ನಾವು ನಾಮಿನೀಸನ್ನು ಆ್ಯಡ್ ಮಾಡ್ಕೊಂಡಾಗ ಒಂದು ಸೇಫ್ ಇನ್ವೆಸ್ಟ್ಮೆಂಟನ್ನು ಮಾರ್ಕೆಟ್ನಲ್ಲಿ ಮಾಡ್ಬೋದಾಗುತ್ತೆ. ಹಾಗೆಯೇ ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ತಿದ್ರು ಕೂಡ ಅಷ್ಟೇ ನೀವು ನಾಮಿನೀಸನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಅಕಸ್ಮಾತ್ ನೀವು ಡಿಸೆಂಬರ್ 31ರ ಡೆಡ್ಲೈನ್ನವರೆಗೂ ನಾಮಿನೀಸನ್ನು ಆ್ಯಡ್ ಮಾಡಲಿಲ್ಲ ಅಂದರೆ ನಿಮ್ಮ ಅಕೌಂಟ್ ಫ್ರೀಸ್ ಆಗುವಂಥ ಚಾನ್ಸಸ್ ಇದೆ. ಅಕೌಂಟ್ ಫ್ರೀಸ್ ಅಂದಾಗ ನೀವೇನು ಶೇರ್ಸ್ಗಳನ್ನು ಅಥವಾ ಮ್ಯೂಚುವಲ್ ಫಂಡ್ ಯೂನಿಟ್ಸ್ಗಳನ್ನು ಹೋಲ್ಡ್ ಮಾಡ್ತಿರ್ತೀರಾ ಅದನ್ನು ನೀವು ರಿಡೀಮ್ ಅಥವಾ ಸೆಲ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ನಿಮ್ಮ ಅಕೌಂಟ್ನಲ್ಲಿ ಏನು ಫಂಡ್ಸ್ ಮಿಕ್ಕಿರುತ್ತೆ ಅದನ್ನು ಕೂಡ ನೀವು ವಿಡ್ರಾ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ಡಿಸೆಂಬರ್ 31ರ ಒಳಗಾಗಿ ನೀವು ಅಕೌಂಟ್ನಲ್ಲಿ ನಾಮಿನಿಯನ್ನು ಆ್ಯಡ್ ಮಾಡ್ಕೋಬೋದಾಗುತ್ತೆ. ಸೊ ಪ್ರತಿಯೊಂದು ಸ್ಟಾಕ್ ಬ್ರೋಕರ್ ಅಟ್ಲೀಸ್ಟ್ 3 ನಾಮಿನೀಸನ್ನು ಆ್ಯಡ್ ಮಾಡೋದಕ್ಕೆ ಆಪ್ಷನನ್ನು ಕೊಡ್ತಾರೆ. ನೀವು ಒಂದಾದರೂ ನಾಮಿನಿಯನ್ನು ಆ್ಯಡ್ ಮಾಡಬೇಕಾಗುತ್ತೆ. ಸೊ ಬೇರೆ ಬೇರೆ ಸ್ಟಾಕ್ ಬ್ರೋಕರ್ಗಳ ಮೂಲಕ ಯಾವ ರೀತಿಯಲ್ಲಿ ನಾಮಿನೀಸನ್ನು ಅಪ್ಡೇಟ್ ಮಾಡೋದು ಅದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನೀವು ಜಿರೋದಾದಲ್ಲಿ ಡಿಮ್ಯಾಟ್ ಅಕೌಂಟನ್ನು ಹೊಂದಿದ್ರೆ ಕೈಟ್ ವೆಬ್ಸೈಟ್ನ ಮೂಲಕ ನಾಮಿನಿಯನ್ನು ಅಪ್ಡೇಟ್ ಮಾಡ್ಬೋದು. ಹಾಗೆಯೇ ನೀವು ಆ್ಯಪ್ನ ಮೂಲಕ ಕೂಡ ಮಾಡ್ಬೋದಾಗುತ್ತೆ. ನಿಮ್ಮ ಪ್ರೊಫೈಲ್ ಸೆಕ್ಷನ್ಗೆ ಹೋದಾಗ ಕನ್ಸೋಲ್ನ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕನ್ಸೋಲ್ ಓಪನ್ ಆದಾಗ ಮತ್ತೆ ನೀವು ಪ್ರೊಫೈಲ್ನ ಮೇಲೆ ಕ್ಲಿಕ್ ಮಾಡಿದಾಗ ಮೈ ಅಕೌಂಟ್ ಸೆಕ್ಷನ್ ಇರುತ್ತೆ. ಆ ಒಂದು ಮೈ ಅಕೌಂಟ್ ಸೆಕ್ಷನ್ಗೆ ನೀವು ನ್ಯಾವಿಗೇಟ್ ಆದಾಗ ಅಲ್ಲಿ ನಿಮಗೆ ಪರ್ಸನಲ್ ಡೀಟೇಲ್, ನಾಮಿನೀಸ್ನ ಬಗ್ಗೆ ಡೀಟೇಲ್ಸ್, ಬ್ಯಾಂಕ್ ಹಾಗೆ ಡಿಮ್ಯಾಟ್ ಅಕೌಂಟ್ನ ಡೀಟೇಲ್ಸ್ ವಿಸಿಬಲ್ ಇರುತ್ತೆ. ಹಾಗೆ ನೀವು ಕೈಟ್ ಆ್ಯಪ್ನ ಮೂಲಕ ನಾಮಿನಿಯನ್ನು ಆ್ಯಡ್ ಮಾಡ್ತಿದ್ದೀರಾ ಅಂದರೆ ನೀವು ನಿಮ್ಮ ಪ್ರೊಫೈಲ್ ಸೆಕ್ಷನ್ಗೆ ಹೋಗಿ ಮ್ಯಾನೇಜ್ ಅಕೌಂಟ್ನ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಈ ಒಂದು ಪೇಜ್ಗೆ ನ್ಯಾವಿಗೇಟ್ ಆಗ್ತೀರಾ. ಸೊ ಇಲ್ಲಿ ನಾಮಿನೀಸ್ನ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯ ಒಂದು ಇಂಟರ್ಫೇಸ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಆ್ಯಡ್ ನಾಮಿನೀಸ್ನ ಮೇಲೆ ಕ್ಲಿಕ್ ಮಾಡಿದಾಗ ಫೀಲ್ಡ್ಸ್ಗಳು ವಿಸಿಬಲ್ ಆಗುತ್ತೆ. ಸೊ ಇಲ್ಲಿ ನೀವು ನಿಮ್ಮ ನಾಮಿನಿಯ ಹೆಸರನ್ನು ಎಂಟರ್ ಮಾಡಿ ಅವರ ಇಮೇಲ್ ಅಡ್ರೆಸ್ಸನ್ನು ಆ್ಯಡ್ ಮಾಡ್ಬೋದಾಗುತ್ತೆ. ಅದಾದಮೇಲೆ ನಾಮಿನಿಯ ಮೊಬೈಲ್ ನಂಬರ್ ಹಾಗೆ ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡಬೇಕಾಗುತ್ತೆ. ಹಾಗೆ ನಾಮಿನಿಯ ಅಡ್ರೆಸ್ಸನ್ನು ನೀವು ಎಂಟರ್ ಮಾಡಿ ಪಿನ್ ಕೋಡನ್ನು ಎಂಟರ್ ಮಾಡಿದಾಗ ಸಿಟಿ ಮತ್ತು ಸ್ಟೇಟ್ ಆಟೋಮ್ಯಾಟಿಕ್ ಆಗಿ ಪಾಪ್ಯುಲೇಟ್ ಆಗುತ್ತೆ. ಅದಾದಮೇಲೆ ನೀವು ನಿಮ್ಮ ರಿಲೇಷನ್ಶಿಪ್ ನಾಮಿನಿ ಜೊತೆ ಏನಿದೆ ಅದನ್ನು ಎಂಟರ್ ಮಾಡಬೇಕು. ಅವ್ರು ನಿಮ್ಮ ಮಗನ, ಮಗಳ, ತಂದೆನ, ತಾಯಿನ. ಸೊ ಈ ಒಂದು ರಿಲೇಷನ್ಶಿಪ್ಪನ್ನು ನೀವು ಎಂಟರ್ ಮಾಡಬೇಕಾಗುತ್ತೆ. ಹಾಗೆ ಪರ್ಸೆಂಟೇಜ್ ಆಫ್ ಶೇರ್ ಅನ್ನುವಂಥ ಫೀಲ್ಡ್ ಏನಿದೆ ಇಲ್ಲಿ ನೀವು ಆ ಪರ್ಟಿಕ್ಯುಲರ್ ನಾಮಿನಿಗೆ ಎಷ್ಟು ಪರ್ಸೆಂಟೇಜ್ ಶೇರ್ಗಳನ್ನು ಅಲೋಕೇಟ್ ಮಾಡಬೇಕು ಅಂತ ಇದ್ದೀರಾ ಅದನ್ನು ನೀವು ಎಂಟರ್ ಮಾಡಬೇಕಾಗುತ್ತೆ. ನೀವು ಕೇವಲ ಒಬ್ಬ ನಾಮಿನಿಯನ್ನು ಆ್ಯಡ್ ಮಾಡ್ತಿದ್ರ ಅಂದರೆ 100% ಅಂತ ಎಂಟರ್ ಮಾಡ್ಬೋದಾಗುತ್ತೆ. ಅದೇ ನೀವು ಇಬ್ಬರು ನಾಮಿನಿಯನ್ನು ಆ್ಯಡ್ ಮಾಡ್ತಿದ್ರ ಅಂದಾಗ 50-50 ಡಿವೈಡ್ ಮಾಡಿ ಇಬ್ಬರು ನಾಮಿನಿಯನ್ನು ಆ್ಯಡ್ ಮಾಡ್ಬೋದಾಗುತ್ತೆ. ಹಾಗೆ 3 ನಾಮಿನೀಸನ್ನು ಆ್ಯಡ್ ಮಾಡ್ತೀರಾ ಅಂದಾಗ ಸೊ ಮೊದಲನೇ ನಾಮಿನಿಗೆ ನೀವು 50% ಎಂಟರ್ ಮಾಡಿದ್ರೆ ಅದಾದಮೇಲೆ ಇನ್ನೊಂದು ನಾಮಿನಿಯನ್ನು ನೀವು ಆ್ಯಡ್ ಮಾಡಬೇಕಾಗುತ್ತೆ. ಸೊ ಆ್ಯಡ್ ಅನದರ್ ನಾಮಿನಿ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಅಲ್ಲಿ ಕೂಡ ಅಷ್ಟೇ ನೀವು ಆ ನಾಮಿನಿಯ ಕಂಪ್ಲೀಟ್ ಡೀಟೇಲ್ಸನ್ನು ಮತ್ತೆ ಎಂಟರ್ ಮಾಡಬೇಕಾಗುತ್ತೆ. ಹಾಗೆ 50% ಆಲ್ರೆಡಿ ಒಂದು ನಾಮಿನಿಗೆ ನೀವು ಕೊಟ್ಟಿದ್ದೀರಾ. ಈ ಒಂದು ನಾಮಿನಿಗೆ ಎಷ್ಟು ಶೇರ್ಸ್ಗಳನ್ನು ಕೊಡ್ತೀರಾ ಅದನ್ನು ಎಂಟರ್ ಮಾಡಬೇಕಾಗುತ್ತೆ. ಸೊ 25% ನಾನು ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ. ಸೊ ಇನ್ನೂ 25% ಮಿಕ್ಕಿರುತ್ತೆ ಅದನ್ನು ಇನ್ನೊಂದು ನಾಮಿನಿ ಆ್ಯಡ್ ಮಾಡಿ ನೀವು ಅಲ್ಲಿ ಎಂಟರ್ ಮಾಡ್ಬೋದಾಗುತ್ತೆ. ಸೊ ಈ ಒಂದು ನಾಮಿನಿಗೆ ಕೂಡ 25% ಕೊಟ್ಟಾಗ ಟೋಟಲ್ 100% 3 ನಾಮಿನಿಗಳ ಮಧ್ಯೆ ಡಿವೈಡ್ ಆಗುತ್ತೆ. ಅಕಸ್ಮಾತ್ ಕೇವಲ ಒಂದೇ ಒಂದು ನಾಮಿನಿಯನ್ನು ಆ್ಯಡ್ ಮಾಡ್ತೀರಾ ಅಂದಾಗ ಆ ನಾಮಿನಿಗೆ ನೀವು 100% ಶೇರ್ಸ್ಗಳನ್ನು ಅಲಾಟ್ ಮಾಡಬೇಕಾಗುತ್ತೆ. ಸೊ ಪರ್ಸೆಂಟೇಜ್ ಆಫ್ ಶೇರ್ಸ್ ಏನಿದೆ ಅಲ್ಲಿ ನೀವು 100 ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಕಂಪ್ಲೀಟ್ ಡೀಟೇಲ್ಸನ್ನು ಎಂಟರ್ ಮಾಡಿದ್ಮೇಲೆ ಆಧಾರ್ನ ಮೂಲಕ ನೀವು ಈ ಸಿಗ್ನೇಚರನ್ನು ಮಾಡಬೇಕಾಗುತ್ತೆ. ಸೊ ಕಂಟಿನ್ಯೂ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಈ ರೀತಿಯ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಅಲ್ಲಿ ನೀವು ಇಮೇಲ್ ಕನ್ಫರ್ಮೇಷನನ್ನು ಕೊಡಬೇಕಾಗುತ್ತೆ. ಹಾಗೆ ಟರ್ಮ್ ಆ್ಯಂಡ್ ಸರ್ವಿಸಸನ್ನು ನೀವು ಅಗ್ರಿ ಮಾಡಿ ಆ ಒಂದು ಬಾಕ್ಸನ್ನು ಕೂಡ ಟಿಕ್ ಮಾಡಿದಾಗ ಪ್ರೊಸೀಡ್ನ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಸೈನ್ನ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮ್ಮ ಸಿಗ್ನೇಚರ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಸೊ ಅಲ್ಲಿ ನೀವು ಸೈನ್ ನೌನ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಸೈನ್ ನೌನ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯ ಒಂದು ಪೇಜ್ ನೋಡೋದಕ್ಕೆ ಸಿಗುತ್ತೆ. ಅಲ್ಲಿ ನೀವು ಆಥರೈಸೇಷನನ್ನು NSDLಗೆ ಕೊಡಬೇಕಾಗುತ್ತೆ. ಅದಾದಮೇಲೆ ಯಾರ ಅಕೌಂಟ್ ಇದೆ ಅವರ ಆಧಾರ್ ನಂಬರನ್ನು ಎಂಟರ್ ಮಾಡಬೇಕಾಗುತ್ತೆ. ಆಧಾರ್ ನಂಬರನ್ನು ಎಂಟರ್ ಮಾಡಿದ್ಮೇಲೆ ಸೆಂಡ್ OTP ಮೇಲೆ ನೀವು ಕ್ಲಿಕ್ ಮಾಡಬೇಕು. ಯಾವ ಒಂದು ಮೊಬೈಲ್ ನಂಬರ್ ರಿಜಿಸ್ಟರ್ ಆಗಿದೆ ಆ ಒಂದು ನಂಬರ್ಗೆ OTP ಬರುತ್ತೆ. ಅದಾದಮೇಲೆ ನೀವು OTPಯನ್ನು ಎಂಟರ್ ಮಾಡಿ ಆ OTPಯನ್ನು ವೆರಿಫೈ ಮಾಡಿಕೊಂಡಾಗ ಡಾಕ್ಯುಮೆಂಟ್ ಸಕ್ಸಸ್ಫುಲ್ ಆಗಿ ಸೈನ್ ಆಗುತ್ತೆ. ಹಾಗೆ ನಾಮಿನಿ ಅಡಿಷನ್ ಕೂಡ ಸಕ್ಸಸ್ಫುಲ್ ಆಗಿ ಪ್ರೋಸೆಸ್ ಆಗುತ್ತೆ. ಹಾಗೆ ನಿಮ್ಮ ಇಮೇಲ್ಗೆ ಒಂದು ಮೇಲ್ ಕೂಡ ಬರುತ್ತೆ. ಸೊ ಯುವರ್ ನಾಮಿನಿ ಅಡಿಷನ್ ರಿಕ್ವೆಸ್ಟ್ ಹ್ಯಾಸ್ ಬಿನ್ ಸಬ್ಮಿಟೆಡ್ ಅನ್ನುವಂಥ ಒಂದು ನೋಟಿಫಿಕೇಶನ್ ಕೂಡ ಇಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಸಕ್ಸಸ್ಫುಲ್ ಆಗಿ ಪ್ರೋಸೆಸ್ ಆದಮೇಲೆ ನಾಮಿನಿ ಸೆಕ್ಷನ್ನಲ್ಲಿ ನೀವು ನಾಮಿನೀಸನ್ನು ಅಬ್ಸರ್ವ್ ಮಾಡ್ಬೋದಾಗುತ್ತೆ.
ಸೊ ಒಮ್ಮೊಮ್ಮೆ ನೀವು ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡುವಾಗ ಆಲ್ರೆಡಿ ನಾಮಿನಿ ಡೀಟೇಲ್ಸನ್ನು ಫಿಲ್ ಮಾಡಿರ್ತೀರ. ಆ ಒಂದು ಸಿಚುವೇಷನಲ್ಲಿ ನಾಮಿನೀಸ್ ಆಲ್ರೆಡಿ ಆ್ಯಡ್ ಆಗಿರುತ್ತೆ. ನಾಮಿನಿ ಸೆಕ್ಷನಲ್ಲಿ ಆಲ್ರೆಡಿ ನಾಮಿನೀಸ್ ಇದ್ದರೆ ಈ ಒಂದು ಸ್ಟೆಪ್ಪನ್ನು ನೀವು ಮತ್ತೆ ಮಾಡಬೇಕಾಗಿರುವಂಥ ಅವಶ್ಯಕತೆ ಇರೋದಿಲ್ಲ. ಹಾಗೆ ನೀವು ಅಪ್ಸ್ಟಾಕ್ಸ್ನಲ್ಲಿ ಡಿಮ್ಯಾಟ್ ಅಕೌಂಟನ್ನು ಹೊಂದಿದ್ರೆ ಅಂದರೆ ನಿಮ್ಮ ಮೈ ಅಕೌಂಟ್ ಸೆಕ್ಷನ್ಗೆ ನೀವು ಹೋಗ್ಬೋದಾಗುತ್ತೆ. ಅಲ್ಲಿ ಮೈ ನಾಮಿನೀಸ್ ಅನ್ನುವಂಥ ಒಂದು ಆಪ್ಷನ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಅದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಆ್ಯಡ್ ನ್ಯೂ ನಾಮಿನೀಸ್ ಅನ್ನುವಂಥ ಒಂದು ಆಪ್ಷನ್ ನೋಡೋದಕ್ಕೆ ಸಿಗುತ್ತೆ. ಸೊ ಅಲ್ಲಿಂದ ನೀವು ಹೊಸ ನಾಮಿನಿಯನ್ನು ಆ್ಯಡ್ ಮಾಡ್ಬೋದು. ಅದಾದಮೇಲೆ ಮಿಕ್ಕ ಎಲ್ಲ ಸ್ಟೆಪ್ಗಳು ನಾನು ಝೀರೋದಲ್ಲಿ ನಿಮಗೆ ತೋರಿಸ್ದೆ ಅದೇ ರೀತಿಯಲ್ಲಿ ಇರುತ್ತೆ. ಸೊ ನೀವು ಈ ಸೈನನ್ನು ಮಾಡಿ ನಾಮಿನಿಯನ್ನು ಆ್ಯಡ್ ಮಾಡ್ಕೋಬೋದಾಗುತ್ತೆ. ಹಾಗೆಯೇ ನೀವು ಏಂಜಲ್ ಒನ್ನಲ್ಲಿ ಡಿಮ್ಯಾಟ್ ಅಕೌಂಟನ್ನು ಹೊಂದಿದ್ರೆ ಅಂದರೆ ಇಲ್ಲೂ ಕೂಡ ಅಷ್ಟೇ ನೀವು ನಿಮ್ಮ ಪ್ರೊಫೈಲ್ ಸೆಕ್ಷನ್ಗೆ ಹೋಗಬೇಕಾಗುತ್ತೆ. ಪ್ರೊಫೈಲ್ ಸೆಕ್ಷನ್ಗೆ ಹೋದಾಗ ಅಲ್ಲಿ ನಿಮಗೆ ಡೀಟೇಲ್ ಅಬೌಟ್ ನಾಮಿನಿ ಆ್ಯಂಡ್ ಮೋರ್ ಅನ್ನುವಂಥ ಒಂದು ಆಪ್ಷನ್ ನೋಡೋದಕ್ಕೆ ಸಿಗುತ್ತೆ. ಅದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಅಲ್ಲಿ ನಿಮಗೆ ನಾಮಿನಿ ಅನ್ನುವಂಥ ಒಂದು ಆಪ್ಷನ್ ಇರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ ಆ್ಯಡ್ ನಾಮಿನಿ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ನಾಮಿನಿಯನ್ನು ನೀವು ಆ್ಯಡ್ ಮಾಡ್ಕೋಬೋದಾಗುತ್ತೆ. ಅದಾದಮೇಲೆ ಎಲ್ಲ ಸ್ಟೆಪ್ಸ್ ಕೂಡ ಸಿಮಿಲರ್ ಆಗಿ ಇರುತ್ತೆ. ಹಾಗೆ ಗ್ರೋನಲ್ಲಿ ಡಿಮ್ಯಾಟ್ ಅಕೌಂಟನ್ನು ಹೊಂದಿದ್ರೆ ಅಂದರೆ ಇಲ್ಲೂ ಕೂಡ ಅಷ್ಟೇ ನಿಮ್ಮ ಪ್ರೊಫೈಲ್ನ ಮೇಲೆ ನೀವು ಕ್ಲಿಕ್ ಮಾಡಿ ನಾಮಿನಿ ಡೀಟೇಲ್ಸ್ ಅನ್ನುವಂಥ ಒಂದು ಆಪ್ಷನ್ ಏನು ನೋಡೋದಕ್ಕೆ ಸಿಗುತ್ತೆ. ಅದರ ಮೇಲೆ ಕ್ಲಿಕ್ ಮಾಡ್ಬೋದಾಗುತ್ತೆ. ಅದಾದಮೇಲೆ ಆ್ಯಡ್ ನಾಮಿನಿ ಫಾರ್ ಸ್ಟಾಕ್ಸ್ ಅನ್ನುವಂಥ ಆಪ್ಷನ್ ಸಿಗುತ್ತೆ. ಸೊ ನಿಮ್ಮ ನಾಮಿನಿ ಡೀಟೇಲ್ಸನ್ನು ನೀವು ಎಂಟರ್ ಮಾಡಿ ಈ ಸಿಗ್ನೇಚರನ್ನು ಮಾಡ್ಕೋಬೋದಾಗುತ್ತೆ. ಹಾಗೆ ನೀವು ಪೇಟಿಎಂ, ಎಂ ಸ್ಟಾಕ್, ಮೋತಿಲಾಲ್ ಒಸ್ವಾಲ್ ಯಾರ ಬಳಿಯಲ್ಲಿ ಡಿಮ್ಯಾಟ್ ಅಕೌಂಟನ್ನು ಹೊಂದಿದ್ರು ಕೂಡ ಅಷ್ಟೇ ನಾಮಿನಿ ಅಪ್ಡೇಟ್ ಮಾಡೋದಕ್ಕೆ ಸಿಮಿಲರ್ ಆಪ್ಷನ್ಸ್ ನಿಮಗೆ ಅವೈಲೇಬಲ್ ಇರುತ್ತೆ. ಆ ಮೂಲಕ ನೀವು ನಾಮಿನಿಯನ್ನು ಆ್ಯಡ್ ಮಾಡ್ಕೋಬೋದಾಗುತ್ತೆ. ಕೆಲವೊಂದಿಷ್ಟು ಬ್ರೋಕರ್ಗಳು ಮಾತ್ರ ನಾಮಿನಿ ಚೇಂಜ್ ಮಾಡೋದಕ್ಕೆ ಆಪ್ಷನನ್ನು ಕೊಡ್ತಾರೆ. ಕೆಲವೊಂದಿಷ್ಟು ಬ್ರೋಕರ್ಗಳು ಡಿಮ್ಯಾಟ್ ಅಕೌಂಟ್ನಲ್ಲಿ ನಾಮಿನಿ ಡಿಲಿಷನ್ಗೆ ಆಪ್ಷನ್ಸನ್ನು ಪ್ರೊವೈಡ್ ಮಾಡೋದಿಲ್ಲ. ಎಕ್ಸಾಂಪಲ್ಗೆ ಝೀರೋದಾ. ಸೊ ಝೀರೋದಾದಲ್ಲಿ ಒಂದು ಬಾರಿ ನೀವು ನಾಮಿನಿಯನ್ನು ಆ್ಯಡ್ ಮಾಡಿದ್ಮೇಲೆ ಸೊ ನೀವು ನಾಮಿನಿಯ ಡೇಟ್ ಆಫ್ ಬರ್ತನ್ನು, ರಿಲೇಷನ್ಶಿಪ್ಪನ್ನು ಚೇಂಜ್ ಮಾಡ್ಬೋದಾಗುತ್ತೆ. ಹಾಗೆ ಅಡ್ರೆಸ್ಸನ್ನು ಚೇಂಜ್ ಮಾಡ್ಬೋದಾಗುತ್ತೆ. ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರನ್ನು ಚೇಂಜ್ ಮಾಡ್ಬೋದಾಗುತ್ತೆ. ಹಾಗೆ ನೀವೇನು ಪರ್ಸೆಂಟೇಜ್ ಆಫ್ ಶೇರ್ಸ್ಗಳನ್ನು ಅಲೋಕೇಟ್ ಮಾಡಿರ್ತೀರಾ ಅಥವಾ ಕಂಪ್ಲೀಟ್ ಡಿಲಿಷನನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಾ ಅದನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದನ್ನು ಮಾಡಬೇಕು ಅಂದರೆ ಫಿಸಿಕಲಿ ನೀವು PDF ಫೈಲನ್ನು ಡೌನ್ಲೋಡ್ ಮಾಡಿ ಅದರಲ್ಲಿ ಡಿಲಿಷನ್ ಅಥವಾ ಮಾಡಿಫಿಕೇಷನ್ ಡೀಟೇಲ್ಸನ್ನು ಫಿಲ್ ಮಾಡಿ ಅವರಿಗೆ ಕೊರಿಯರ್ ಮಾಡಬೇಕಾಗುತ್ತೆ. ಆದ್ದರಿಂದ ನೀವು ನಾಮಿನಿ ಆ್ಯಡ್ ಮಾಡುವಾಗ ಯೋಚನೆ ಮಾಡಿ ನಾಮಿನಿಯನ್ನು ಆ್ಯಡ್ ಮಾಡಬೇಕಾಗುತ್ತೆ. ಮೇ ಬಿ ಫ್ಯೂಚರಲ್ಲಿ ಅವರು ನಾಮಿನಿ ಡಿಲಿಷನ್ ಆಪ್ಷನನ್ನು ಕೂಡ ಪ್ರೊವೈಡ್ ಮಾಡ್ಬೋದು. ಸೆಬಿ ಕಡೆಯಿಂದ ಗೈಡ್ಲೈನ್ಸ್ ಬಂದಾಗ ಬ್ರೋಕರೇಜ್ಗಳು ಆಟೋಮ್ಯಾಟಿಕಲಿ ಈ ಫೀಚರನ್ನು ಕೂಡ ಪ್ರೊವೈಡ್ ಮಾಡಬೇಕಾಗುತ್ತೆ. ಸೊ ಒಂದು ಬಾರಿ ನೀವು ನಾಮಿನಿಯನ್ನು ಆ್ಯಡ್ ಮಾಡಿದ್ಮೇಲೆ 2-3 ದಿನದ ಒಳಗಾಗಿ ನಾಮಿನಿ ಫೈನಲೈಸ್ ಆಗುತ್ತೆ. ಹಾಗೆ ನಾಮಿನಿ ಸೆಕ್ಷನಲ್ಲಿ ನೀವು ಆ್ಯಡ್ ಮಾಡಿರುವಂಥ ನಾಮಿನಿಯನ್ನು ಕೂಡ ನೀವು ನೋಡ್ಬೋದಾಗುತ್ತೆ. ಸೊ ಈ ರೀತಿಯಲ್ಲಿ ನೀವು ನಾಮಿನೀಸನ್ನು ಅಪ್ಡೇಟ್ ಮಾಡ್ಬೋದಾಗುತ್ತೆ. ಸೊ ಡೆಡ್ಲೈನ್ ಎಕ್ಸ್ಟೆನ್ಷನ್ಗೆ ವೆಯ್ಟ್ ಮಾಡ್ದೇನೆ ಡಿಸೆಂಬರ್ 31 ಒಳಗೆ ಈ ಒಂದು ಪ್ರೋಸೆಸನ್ನು ಮುಗಿಸ್ಕೊಳ್ಳಿ. ಸೊ ಆಗ ನೀವು ನಿಮ್ಮ ಅಕೌಂಟನ್ನು ಫ್ರೀಸ್ ಆಗೋದ್ರಿಂದ ಉಳಿಸ್ಕೋಬೋದಾಗುತ್ತೆ. ಸೊ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.